Hey guys, Assalamu alaikum, Namaste, welcome back to my channel Prettiness Around. This is your Safa Khan after a very long time. Bada this agida, it's been very long that I haven't updated anything. ಶಾರ್ಟ್ಸ್ ಮಧ್ಯದಲ್ಲಿ ಒಂದೆರಡು ಹಾಕಿದ್ದೀನಿ ಬಟ್ ವ್ಲಾಗ್ಸ್ ಸ್ಟಾಪ್ ಮಾಡಿಬಿಟ್ಟಿದೆ ಬಿಕಾಸ್ ಆಫ್ ಸಮಥಿಂಗ್ಸ್ ವಿಚ್ ಹ್ಯಾಪನ್ ಇನ್ ಬಿಟ್ವೀನ್. ಇವಾಗ ಐ ಆಮ್ ಬ್ಯಾಕ್ ಅಗೇನ್. ಇವಾಗ ನ್ಯೂ ವಿಡಿಯೋಸ್ ಏನಿಲ್ಲ, ದೇರ್ ಆರ್ ಸೋ ಮೆನಿ ವೀಡಿಯೋಸ್. ನಾನು ನಿಮಗೆ ಮಧ್ಯದಲ್ಲಿ ಹೇಳ್ತಾ ಇದ್ದೆ ಕೆಲವೊಂದು ವೀಡಿಯೋಸ್ ಇದೆ ಅದನ್ನು ಎಡಿಟ್ ಮಾಡಿಲ್ಲ ನಾನು, ಡ್ರಾಫ್ಟಲ್ಲೇ ಇದ್ದಾವೆ ಅಂತ ಅಂದು. ಸೊ ಹಿಂಗೋ ಒಂದು ಮಂತ್ ಇದೆ ಈ ವರ್ಷ ಮುಗಿಯೋಕ್ಕೆ. ಸೊ ದೆರ್ ಆರ್ ಸೋ ಮೆನಿ ವೀಡಿಯೋಸ್ ವಿಚ್ ಐ ಹ್ಯಾವ್ ಟೇಕನ್ ಬಟ್ ಐ ಹ್ಯಾವ್ ನಾಟ್ ಎಡಿಟೆಡ್, ನಾಟ್ ಅಪ್ಡೇಟೆಡ್. ಸೊ ಈ ಇಯರ್ನ ರಿಕ್ಯಾಪ್ ಮಾಡಿ ಇಯರ್ನ ಫಿನಿಷ್ ಮಾಡಿಬಿಡೋಣ ವಿತ್ ಆಲ್ ದ ಡ್ರಾಫ್ಟ್ಸ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. ದಿಸ್ ವಿಡಿಯೋ ವಿಚ್ ವಾಸ್ ಟೇಕನ್ ಡ್ಯೂರಿಂಗ್ ಜಾನ್ ಆರ್ ಫೆಬ್, ಐ ಡೋಂಟ್ ರಿಮೆಂಬರ್. ಅಷ್ಟೆಲ್ಲ ಹಳೆ ವೀಡಿಯೋಸ್ ಇದೆ ಅಂತ ನನ್ನ ಅರ್ಥ. ಸೊ ಅದನ್ನು ಇವಾಗ ಎಡಿಟ್ ಮಾಡಿ ಐ ಆಮ್ ಜಸ್ಟ್ ಅಪ್ಡೇಟ್ ಮಾಡ್ತೀನಿ, ನೋಡಿ ಏನಾಗುತ್ತೆ ಅಂತ. ಇಟ್ಸ್ ಸಮ್ ಥಿಂಗ್ಸ್ ವಿಚ್ ವಾಸ್ ದೇರ್ ಇನ್ ದಿಸ್ ವ್ಲಾಗ್, ವಿಚ್ ಆರ್ ದೇರ್ ಇನ್ ದಿಸ್ ವ್ಲಾಗ್. ಲೆಟ್ಸ್ ಸಿ how it goes. Yeah, if you're new to this channel, please do subscribe, please do like, please do share. And sorry, apology that I was not active. So many were asking actually, an apology for that. ಹಂಗಂತ ಪ್ಲೀಸ್ ಸಪೋರ್ಟ್ ಮಾಡೋದು ಬಿಡಬೇಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ಇಟ್ಸ್ ಆಲ್ ಹ್ಯಾಪ್ನಿಂಗ್ ಆ್ಯಂಡ್ ಥ್ಯಾಂಕ್ಸ್ ಟು ಯು ಆಲ್ ಒನ್ಸ್ ಅಗೇನ್. ಪ್ಲೀಸ್ ಟು ಸಬ್ಸ್ಕ್ರೈಬ್. Hey guys, Assalamu alaikum, Namaste, welcome back to my channel Prettiness Around. Alexa, stop! ನನ್ನ ಜೊತೆ ನಾನು ಅಲೆಕ್ಸಾನು ಮಾತಾಡ್ತಿದ್ದೆ, ಸೊ ಅವಳಿಗೆ ಸ್ಟಾಪ್ ಮಾಡಿದೆ. ಸೊ ಹ್ಯಾಪಿ ಸ್ಯಾಟರ್ಡೇ, ಹ್ಯಾಪಿ ಮಾರ್ನಿಂಗ್, ಗುಡ್ ಡೇ, ನ್ಯೂ ಬಿಗಿನಿಂಗ್ಸ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಇವಾಗ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಹೊಸ ವರ್ಷ ಸ್ಟಾರ್ಟ್ ಆದಮೇಲಿಂದ ಇವತ್ತು ಫಸ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಟುಡೇ 6th ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ದ ಪೀಪಲ್. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ಸಜೆಸ್ಟ್ ಮಾಡಿ ಏನು ಕಂಟೆಂಟ್ ಮಾಡಬೇಕು, ಯಾವ ಥರ ಏನು ವೀಡಿಯೋಸ್ ಮಾಡಬೇಕು ಅಂತಂದರೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ. ಸೊ ಇವತ್ತು ನಾನು ದಾವಣಗೆರೆಯಲ್ಲಿದ್ದೀನಿ ಆ್ಯಂಡ್ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಬಿ ಹೋಮ್ ಆಲ್ವೇಸ್ ಆ್ಯಂಡ್ ಫಾರ್ ಎವರ್. ಮನೇಲಿ ಬಂದರೆ ಅದೇನೋ ಖುಷಿ ಅಂತಾರಲ್ಲ ಹಾಗೆ. ಸೊ ಎಸ್ಟರ್ಡೇ ನಮ್ಮ ಅಕ್ಕನ ಮಗಳಿಗೆ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ಬಂದಮೇಲೆ ಹೆವಿ ಟಯರ್ಡ್ ಆಗಿತ್ತು. ಮೊನ್ನೆ ರಾತ್ರಿನೂ ನಿದ್ದೆ ಆಗಿರಲಿಲ್ಲ, ಕ್ಲೀನಾಗಿ ಜರ್ನಿ ಮಾಡಿದ್ದೆ. ಆ್ಯಂಡ್ ನೆನ್ನೆನೂ ಇನ್ನು ಕಮ್ಮಿ ಟೈಮಲ್ಲಿ ಜರ್ನಿ ಮಾಡ್ಕೊಂಬಂದು ಟಯರ್ಡ್ ಆಗಿದ್ದೆ ಅಂತ ಇವತ್ತು ಆರಾಮಾಗಿದ್ದು ತಿಂಡಿ ಮಾಡಿಕೊಂಡು ಕಾಫಿ ಕುಡಿತಾ ಕೂತಿದ್ದೆ. ಬಟ್ ಇವತ್ತು ಕೂಡ ವಿ ನೀಡ್ ಟು ಟ್ರಾವೆಲ್ ಅರೌಂಡ್ ಆ್ಯಂಡ್ ಗೋ ಅರೌಂಡ್. ಇವತ್ತೊಂದು ಸರ್ಪ್ರೈಸ್ ಒಬ್ಬರಿಗೆ ಕೊಡಬೇಕು ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಅದು ಏನು ಎತ್ತ ಅಂತ ಆಮೇಲೆ ಅಲ್ಲಿ ಲೆಟ್ಯೂನು. ಅಂಟಿಲ್ ದೆನ್ ನಾವು ಇವಾಗ ಬೇಗ ಕಾಫಿ ಕುಡಿದು ವಿ ನೀಡ್ ಟು ಗೆಟ್ ರೆಡಿ ವೆರಿ ಸೂನ್. ಇಲ್ಲ ಅಂದರೆ ನಮ್ಮ ಮಮ್ಮಿ ಬಂದು ಇದೇ ಕಾಫಿ ತೊಗೊಂಡು ತಲೆಗೆ ಹೊಡಿತಾರೆ, ಮನೆಗೆ ಹೊಡಿಯಲ್ಲ. पाइप में छोड़ कर तो उसमें कहीं कर रहा, पाइप में फोर्स आता। हाँ ले कॉफ़ी पी को मैं जाता. ನೋಡಿದ್ರಲ್ಲ, ಈ ವಿಡಿಯೋ ಬಂದುಬಿಟ್ಟು ಜಾನ್ವರಿಂದು. ಸೊ ನನ್ನ ಜೊತೆ ಪುನಃ ಈ ಇಯರ್ ಸ್ಟಾರ್ಟ್ ಮಾಡಿ ಏನು ಮಾಡೋಣ, ಲೆಟ್ಸ್ ಸಿ ಈ ಇಯರಲ್ಲಿ ಯಾವ್ಯಾವ ವೀಡಿಯೋಸ್ ಬಾಕಿ ಇತ್ತು, ಯಾವ್ಯಾವ ಹಾಕಬೇಕಿತ್ತು ಅಂತ ಅಂದು ಎಲ್ಲ ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ಐ ವಿಲ್ ಕೀಪ್ ಯು ಆಲ್ ಅಪ್ಡೇಟೆಡ್. ಅವಾಗೇನು ಹೊಸ ಐಲೈನರ್ ಅಂತ ಟ್ರೈ ಮಾಡ್ತಿದ್ದೆ, ಬಟ್ ಇಟ್ ಗಾಟ್ ಸ್ಪ್ರೆಡ್. ಪರ್ಫೆಕ್ಟ್. ನಾವು ಸ್ವಲ್ಪ ಸ್ಪ್ರೆಡ್ ಆಗಿಬಿಟ್ಟಿಟ್ಟು ಡಿಫ್ರೆಂಟ್ ಸ್ಟೈಲಾಗಿ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ ಬಟ್ ಐಲೆಟ್ಸ್ ಕ್ಲೋಸ್ ಆದರೆ ಇಟ್ ವಿಲ್ ಗೆಟ್ ಕ್ಲೋಸ್ ಲೈಕ್ ದಿಸ್. ಏನೋ ಕ್ರಿಯೇಟಿವ್. ಬಾಯ್ ನಾನಂತೂ ಫ್ರೆಶ್ ಆದೆ, ರೆಡಿ ಆದೆ, ಇವಾಗ ಹೊಡ್ತಾ ಇದ್ದೀನಿ. ಕೆಳಗಡೆ ನೋಡೋಣ ಮಮ್ಮಿ ರೆಡಿ ಇದ್ದಾರೆ, ಅತ್ತಮ್ಮ ರೆಡಿ ಆಗಿದ್ದಾರೆ ಅಂತ. ನಾನು ಇವತ್ತು ಫುಲ್ಲಿ ಹಿಪ್ಪಿ ಲುಕ್ಕಲ್ಲಿ ರೆಡಿ ಆಗಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಆ್ಯಂಡ್ ಏನೋ ಫ್ರೀ ಆಗಿ ಇರಬೇಕು ಅನಿಸ್ತು. ಸೊ ಐ ಗಾಟ್ ರೆಡಿ ಆ್ಯಂಡ್ ವಿ ಆರ್ ಗೋಯಿಂಗ್ ಡೌನ್. ನಾನು ಕೆಳಗೆ ಬಂದು ನೋಡಿದ್ರೆ ನನ್ನ ತಮ್ಮ
ಬ್ಯೂಟಿಫುಲ್ ಲುಕ್ಕಲ್ಲಿ ಕುತ್ಕೊಂಡಿದ್ದ ಐರನ್ ಮಾಡಿಕೊಂಡು ಜಲ್ದಿ ಪೆಹ್ಲೆ ಕಪಡೆ ಹಾಯ್ ಮಯೂರೇಶ್ ಗರ್ವಿತ್ ಝೇನ್ ಫ್ರೆಂಡ್ಸಾ अस्सलामुअलैकुम वालेकुम अस्सलाम। कब भाई? कल रात को, कल सुबह को ही ना, बात के रात को गई ना, तुम्हें सोए थे कल? ಫೈನಲಿ ನಾವು ಒಬ್ರಿಗೊಬ್ರಿಗೆ ರೀಚ್ ಆದ್ವಿ. ಅವ್ರು ನಮಗೋಸ್ಕರ ವೇಟ್ ಮಾಡ್ತಿದ್ರು. ನಾವು ರೀಚ್ ಆದ್ವಿ ಇವಾಗ. ಲೊಕೇಶನ್ ಬಂದ್ಬಿಟ್ಟು ಇಟ್ಸ್ ರಾಂಪುರ, ಬಳ್ಳಾರಿ ಹತ್ರ ಇರೋ ರಾಂಪುರ. ಇಲ್ಲಿ ನಮ್ಮ ದೊಡ್ಡಮ್ಮ ಅವರಿದ್ದಾರೆ, ಅವರು ವರ್ಕ್ ಮಾಡ್ತಿರೋದಿಲ್ಲ. ಅವರು ಲಾಸ್ಟ್ ಅಲ್ಲ, ಈ ವೀಕೆಂಡ್ ಎಲ್ಲರೂ ಫ್ರೀ ಇದ್ವಿ. ಅವರೊಬ್ಬರು ಊರಿಗೆ ಬಂದಿರಲಿಲ್ಲ ಅಂತ ಹೇಳಿ ನಾವೆಲ್ಲರೂ ಆಲ್ ಆಫ್ ಅ ಸಡನ್ ಹೋಗಿ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಹೇಳಿ ಅವ್ರಿಗೆ ಹೇಳಿಲ್ಲಂಗೆ ನಮ್ಮ ಚಿಕ್ಕಮ್ಮ ಅವ್ರು ಬ್ಯಾಂಗ್ಳೂರಿಂದ, ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಆಲ್ರೆಡಿ ನಮ್ಮ ಚಿಕ್ಕಮ್ಮ ಅವ್ರ ಮೇಲಿದ್ದಾರೆ. ಡೋರ್ ಕ್ಲೋಸ್ ಇದೆ, ಲೆಟ್ಸ್ ಸಿ. इसमें क्या है?
ಸಂಜೆ ನಾವು ಈವ್ನಿಂಗ್ಸ್ ಮನೆಗೆ ರೀಚ್ ಆಗಿ ನೀಲ್ಕಮಲ್ ಎಕ್ಸ್ಕ್ಲೂಸಿವ್ ನೀಲ್ಕಮಲ್ ಎಕ್ಸ್ಕ್ಲೂಸಿವ್ ಅಂತ ಫಾರ್ ದಿಸ್ ಈ ನೀಲ್ಕಮಲ್ ಎಕ್ಸ್ಕ್ಲೂಸಿವ್ ಬಂದಿರೋದು ಏನಕ್ಕೆ ಅಂತ ಅಂದರೆ ರಾಂಪುರದಿಂದ ಒಂದು ಪ್ಲಾಸ್ಟಿಕ್ ಚೇರ್ ತಗೊಂಬರೋಕ್ಕೆ ಬಳ್ಳಾರಿಗೆ ಎರಡು 7 ಮೆಂಬರ್ಸ್ ಬಂದಿದ್ದೀವಿ ನಾವು ಜಸ್ಟ್ ಬಿಕಾಸ್ ನೋಡಿ ನಾವು ಬಂದಿರೋದು ಟೋಟಲ್ 7 ಮೆಂಬರ್ಸ್ ಬಂದಿದ್ದೀವಿ. ರಾಂಪುರದ ಚಿಕ್ಕ ಹಳ್ಳಿ ಥರ ಊರು, ಅಲ್ಲಿ ಒಳ್ಳೆ ಚೇರ್ ಸಿಗೋಲ್ಲ, ಕ್ವಾಲಿಟಿದಿರಲ್ಲ ಅಂತ ಹೇಳಿ ರಾಂಪುರದಿಂದ ಬಳ್ಳಾರಿ ಇಟ್ಸ್ ಲೈಕ್ 30 ಕಿಲೋಮೀಟರ್ಸು ಹೋಗಿ ಬಂದಿರೋಣ, ಒಳ್ಳೆ ಕ್ವಾಲಿಟಿಗೆ ಚೇರ್ ತೊಗೊಂಬರೋಣ ಅಂತ ಹೇಳಿ ರಾಂಪುರದಿಂದ ಬಳ್ಳಾರಿಗೆ ಹುಡ್ಕೊಂಡು ಫರ್ನಿಚರ್ ಶಾಪ್, ಪ್ಲಾಸ್ಟಿಕ್ ಶಾಪ್ ಎಲ್ಲ ಚೇರ್ಗಂತ ಹುಡ್ಕೊಂಬಂದಿದ್ದೀವಿ. ಒಬ್ಬರಲ್ಲ ಇಬ್ಬರಲ್ಲ 7 ಜನ ಒಂದು ಕಾರಲ್ಲಿ 2 ಚೇರಿಗೋಸ್ಕರ ಬಂದಿದ್ದೀವಿ. ಸೊ ದಟ್ಸ್ ಹೌ ಅವರ್ ಫ್ಯಾಮಿಲಿ ಈಸ್. ಚೇರು ಸ್ಯಾಟಿಸ್ಫೈಡ್ಗೆ ಫೈನಲಿ ಚೇರ್ ತಗೊಂಡ್ವಿ. ಇಷ್ಟು ಚೇರ್ ತಗೊಳಕ್ಕೆ ಇಷ್ಟು ಜನ ಬಳ್ಳಾರಿಗೆ ಬಂದಿದ್ದೀವಿ ಹುಡ್ಕೊಂಡು. ನಾವು ಬಂದಿರೋದು 7 ಜನ ಅಲ್ಲ, ಸೊ ಸ್ಪೇಸ್ ನಮಗೆ ಕಷ್ಟ ಆಯಿತು. ಇವಾಗ ಚೇರ್ ಕಷ್ಟಪಟ್ಟು ಇಟ್ಟಿದ್ದೀವಿ, ಎಲ್ಲಿ ಹೆಂಗೆ ಇಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಇಟ್ಟಿದ್ದಾರೆ ಬಟ್ ನಾವೆಲ್ಲಿ ಕೂರ್ಬೇಕು ಅಂತ ಗೊತ್ತಿಲ್ಲ. ಇವಾಗ ಇವರೆಲ್ಲ ಮುಂದೆ ಕುತ್ಕೊಂಡ್ಬಿಡ್ತಾರೆ. ನಾನು ನನ್ನ ತಮ್ಮ ಹಿಂಗಡೆ ಕೂರೋರಿಗೆ ಇದ್ದಿದ್ದು ಹಿಂಗಡೆ ಕುತ್ಕೊಂಡು ಬಂದಿದ್ವಿ ನಾವು ಕಷ್ಟಪಟ್ಟು. बैठना कितना ऊपर बनना आप क्या वाला ऊपर बैठ का राइट 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 आई गेस ನಾವೇ ಟಾಪಲ್ಲಿ ಕುತ್ಕೊಂತೀವಿ ಅನ್ಸುತ್ತೆ, ಗೊತ್ತಿಲ್ಲ. ನಾ ಕಡೆಯಿಂದ ಹೋಗ್ಬಿಡು ಸುಮ್ಮ. ನೈ ಹೋದ ಅಂಕಲ್ ಇಲ್ಲ ಆಗೋದಿಲ್ಲ ಕಾಂಗಿಲ್ಲ. ಫೈನಲಿ ಒಳಗಡೆ ಸೆಟ್ ಆದ್ವಿ. ಅವ್ನು ಆ ಮೂಲೆಗೆ, ನಾನು ಈ ಮೂಲೆಗೆ, ಮಧ್ಯದಲ್ಲಿ ಚೇರು. ನಾವೆಲ್ಲಿ ಬಂದರೂ ಶಾಪಿಂಗ್ ಅಂತೂ ಬಿಡಲ್ಲ ಅಂತ ಪ್ರೂವ್ ಮಾಡ್ತಿದ್ದೀವಿ. ವಾಟ್ ಎವರ್ ವಿ ಸಿ ವಿಲ್ ಗೋ ಥ್ರೂ. ಅಲ್ಲಿ ಒಂದು ಟಪ್ಪರ್ ವೈರ್ ನೋಡಿದ್ವಿ. ಇವಾಗ ಅದು ಸ್ಟೀಲ್ ಮತ್ತು ಏನೋ ಅಸೆಸರೀಸ್ ಬೇರೆದೆಲ್ಲ ಇದೆ, ಅಲ್ಲಿ ನೋಡೋಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದಾರೆ ಅವರೆಲ್ಲ. ಸೊ ಚೇರ್ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ವಾಪಸ್ ಬಂದ್ವಿ. ದಿಸ್ ವಾಸ್ ಆಲ್ ಅಬೌಟ್ ದ ಸರ್ಪ್ರೈಸ್ ವಿಸಿಟ್ ಟು ನಮ್ಮ ದೊಡ್ಡಮ್ಮನ ಮನೆಗೆ. ನೆಕ್ಸ್ಟ್ ಡೇ ರಿಟರ್ನ್ ಬ್ಯಾಕ್ ಟು ಪವಿಲಿಯನ್ ಅಂದರೆ ನಾವು ದಾವಣಗೆರೆಗೆ ಬಂದ್ವಿ, ಚಿಕ್ಕಮ್ಮವ್ರು ಬೆಂಗಳೂರಿಗೆ ಬಂದರು. ಸೊ ದಿಸ್ ವಾಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್. ಅಲ್ಲಾ ಹಾಫಿಸ್.